ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ನಾರಾಯಣಿ ನಮೋಸ್ತುತೆ ಜಯ ಶಿವ ಶಂಕರ ನಮಾಮಿ ಶಂಕರ ಶಿವ. ಬೆಳಗ್ಗೆ ಕಾಗೆ ಕೂಗ್ತಾ ಇತ್ತು. ಅವಾಗಲೇ ನಾನು ಅನ್ಕೊಂಡೆ ನಮ್ಮ ಮನೆಗೆ ಯಾರು ಬರ್ತಾರೆ ಅಂತ. ನೋಡಿದ್ರೆ ನೀನೇ ಬಂದಿಲ್ಲ. ಅಮ್ಮ ಅಂದ್ರೆ ಅಮ್ಮ 100% ಅಮ್ಮ. ಅದೇ ಎಣ್ಣೆ ಸ್ನಾನ, ಅದೇ ತುಳಸಿ ಪೂಜೆ, ಅದೇ ವಾಂಗಿಬಾತು, ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ. ಎಲ್ಲ ಮಾಡ್ಕೊಡ್ತೀನಿ ಬಾರೆ. ಹಾಯ್ ವಿನು ಡಾರ್ಲಿಂಗ್. ಅಮ್ಮ ಗಾಡಿ ಎತ್ತು, ಅಪ್ಪ ಕರೀತಾ ಇದಾರೆ. ಬಾರೆ ಇಲ್ಲಿ. ನಾನು ಅಮ್ಮನ್ ಕರ್ಕೊಂಡು ಹೋಗ್ಬೇಕು. ಅಮ್ಮ ನಿನ್ ಕುಲ್ಪುತ್ರಂಗ್ ಇನ್ನು ಗಾಡಿ ಓಡಿಸೋ ಹುಚ್ಚು ಹೋಗಿಲ್ವಾ? ಅಯ್ಯೋ ಇಲ್ಲ, ಇನ್ನು ಹುಚ್ಚು ಜಾಸ್ತಿ ಆಗಿದೆ ಕಣೆ. ಬೇಗ ಹತ್ತಮ್ಮ. ಏನ್ ನಾನು ಬರ್ಲೇನೋ? ತ್ರಿಬಲ್ ರೈಡಿಂಗ್ ಹೋಗ್ರೆ ಪೊಲೀಸ್ ಅವರು ಹಿಡಿತಾರೆ. ನಿಮ್ಮ ಅಪ್ಪ ಕಟ್ತಾನ 100 ರೂಪಾಯಿನ. ನೀವಿಬ್ರು ನಡ್ಕೊಂಡ ಬನ್ನಿ. ಬಾ ಒಳಗೆ ಹೋಗೋಣ. ನಡಿ. ಶಂಕರಪ್ಪನವರೇ ನಮಸ್ಕಾರ. ನಮಸ್ಕಾರಮ್ಮ. ಸರ್, ನಿಮ್ಗೆ ಕೃಷಿ ಹೇಗೆ ಒಲ್ದು ಬಂತು? ರೈತನಾಗಿ ನಿಮ್ ಪ್ರಯಾಣ ಹೇಗೆ ಸರ್? ನಮ್ಮ ಪೂರ್ವಿಕರು ತಲತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಮನೆಯವ್ರ ಸಪೋರ್ಟ್ ಹೇಗಿದೆ ಶಂಕರಪ್ಪನವರೇ ನಿಮ್ಗೆ? ಮನೆಯವರು, ನಮ್ಮ ಹೆಂಡತಿ, ಮಕ್ಕಳು, ಕೆಲಸದವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ ಮನೆ ನೋಡಿದಾಗೆ ನಮ್ಗೆ ಅನ್ಸ್ತು ಹಸುಗಳು, ಕರುಗಳು ಒಂಥರ ಗೋಶಾಲೆ ನೋಡಿದಂಗೆ ಆಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಹಿಂದೂಸ್ತಾನದಲ್ಲಿ ನಾವು ಗೋವಿಗೆ ತಾಯಿ ಸ್ಥಾನ ಕೊಟ್ಟಿದ್ದೇವೆ. ಎದೆಹಾಲು ಕೊಟ್ಟು ಬೆಳೆಸೋ ತಾಯಿನ ನಾವು ಹೇಗೆ ನೋಡ್ಕೋತೀವೋ ಹಂಗೆ ಹಾಲು ಕೊಡೋ ಗೋಮಾತೆಯನ್ನು ನೋಡ್ಕೋತೇವೆ. ಕೊನೆಯದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ನಮ್ಮ ಹಿಂದೂಸ್ತಾನದಲ್ಲಿ ಹಾಲು ಕುಡಿದು ಹಸುವಿನ ಗಂಟ್ಲನ್ನ ತಲೆ ಮೇಲೆ ಹಾಕೊಂಡು ಜೀವನ ಮಾಡ್ತೀವಿ. ಈ ದೇಶದಲ್ಲಿ ಒಂದೇ ಒಂದು ಹನಿ ರಕ್ತ ಗೋಮಾತೆಯಿಂದ ಕೆಳಗೆ ಬೀಳೋದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ. ನಿಮಗೆ ಗೋಮಾಂಸ ತಿನ್ಲೇಬೇಕು ಅಂತಿದ್ರೆ ಈ ದೇಶ ಬಿಟ್ಟು ಹೊರಗಡೆ ಹೋಗ್ತೀನಿ. ಈ ದೇಶದಲ್ಲಿ ನೀವು ಪುಣ್ಯಕೋಟಿನ ಪೂಜೆ ಮಾಡಿ ಪುಣ್ಯ ಕಟ್ಗಳಿ ಅಂತ ಹೇಳಿಕ್ ಬಯಸ್ತೀನಿ. ನಮಸ್ಕಾರ ಶಂಕರಪ್ಪನವರೇ. ನಮಸ್ತೆ. ಕ್ಯಾಮ್ರಾಮನ್ ರವಿ ಅವ್ರ ಜೊತೆ ಖುಷಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೋ ಗ್ರೇಟ್ ಪಾ. ಅಮ್ಮನ ಕಾಪಾಡಿ ಅಂದ್ರಿ ಅಲ್ಲಪ್ಪ. ಯಜಮಾನ್ರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಹ್ಞೂನ್ರಿ, ತುಂಬಾ ಚೆನ್ನಾಗಿ ಮಾತಾಡಿದಿರ. ನನ್ನ ಮಾತು ಕೆಲವರು ಕಹಿ ಅನ್ನಿಸ್ಬೋದು, ಆದ್ರೆ ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. 1 2 3 4 5 6 Come on, change your legs. 10 Raju, baili. 1 2 3 4 Hey, welcome to Lee Academy. ನೀವೇನ್ರಿ ಇಲ್ಲಿ? ಇವತ್ತು ನಮ್ ಸ್ಕೂಲ್ಗೆ ಕಳೆ ಬಂತು. ಇವರು ನಮ್ಮ ಹುಡುಗಿ ಪ್ರಶಾಂತ್ ಅಂತ. ಹಾಯ್. ಹೇ ಹಾಯ್, ಹೇಗಿದ್ದೀರಾ ಬಾಸ್? ನಾವು ಸೇರ್ಕೋಬೋದಾ ನಿಮ್ ಸ್ಕೂಲ್ಗೆ? ಓ ಎಸ್, ಆರಾಮಾಗಿ. ಮದ್ವೆ ಆದ್ಮೇಲೆ ಫುಲ್ ಮಾರ್ಷಲ್ ಆರ್ಟ್ಸ್ ಬೇಕೇ ಬೇಕಲ್ವಾ? ಆದ್ರೂ ಬಾಸ್, ಈ ಹಳ್ಳಿ ಸ್ಕೂಲ್ ಓಪನ್ ಮಾಡೋದಕ್ಕಿಂತ ಸಿಟಿಲ್ ಮಾಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದಿತ್ತಲ್ವಾ? ಇಲ್ಲ ಪ್ರಶಾಂತ್ ಅವ್ರೆ, ನಂಗೆ ದುಡ್ಡಿನ ಆಸೆ ಇಲ್ಲ. ಇದ್ರ ಮೇಲೆ ನಂಗೆ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಕಲ್ತು ಇಷ್ಟಪಟ್ಟು ಹೇಳ್ಕೊಡ್ತಾ ಇದ್ದೀನಿ. ಹೋಗಿಲಿ, ಮುಂದಿನ ತಿಂಗಳು ನಮ್ ಮದ್ವೆ ಇದೆ. ಖಂಡಿತವಾಗ್ಲೂ ಬರ್ಬೇಕು. ಖಂಡಿತ. ತಗೊಳ್ಳಿ, ನಿಮ್ ಮದ್ವೆಗೂ ನಾವು ಬರ್ತೀವಿ. ಎಲ್ರಿ ಮದ್ವೆ? ನಮ್ ಹುಡುಗಿನು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹುಡುಗಿನ ಯಾರ್ರೀ ಹುಡುಗಿ? ಇಲ್ಲಿ ಲೀ ಅಂತ. ಲೀನಾ? ಎಸ್. ಅಲ್ಲ ರೀ, ನಿಮ್ಮ ಹೆಸರು ಲೀ, ಈ ಸ್ಕೂಲ್ ಹೆಸರು ಲೀ, ನಿಮ್ ಹುಡುಗಿ ಹೆಸರು ಲೀನಾ? ಎಸ್. ಲೀನಾ ಇಲ್ಲ ಲೀಲನಾ? ಅಮ್ಮ, ಇದ್ಯಾಕ್ ಲಾಂಜಿ ಜಂಪ್ ಮಾಡೋದ್ ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ಯಾ? ಗಂಡಸ್ರ ಕೈಯಲ್ಲಿ ಮಾತ್ರ ಜಂಪ್ ಮಾಡಕ್ ಆಗದು. ಮಕ್ಕಳನ್ನ ಹೊಡ್ಬಿಡ್ತೀನಿ. ನನ್ ಗಂಡಸ್ತನದ ಬಗ್ಗೆ ಮಾತಾಡಿದ್ರೆ ಫಸ್ಟ್ ನೀನ್ ಗಂಡಸ ಅಂತ ಪ್ರೂವ್ ಮಾಡ್ಕೊ. ನಾ ಗಂಡಸಕಲ್ಲ. ಹಂಗಾರ ಒಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಹೇಳ ನೋಡುವ. ಲೇ ಸೋಮ, ಬ್ಯಾಡ ಸುಮ್ಕಿರ್ಲೆ, ನಿಂಗೆ ಗೊತ್ತಾಗಕ್ಕಿಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಕಿರ್ಲ. ನೀ ಕೇಳ. ಇಡೀ ಪ್ರಪಂಚದಲ್ಲಿ ಮನುಷ್ಯರಿಗೆ ಒಂದು ಜಾಗದಲ್ಲಿ ಮಾತ್ರ ಗುಂಗುರ್ ಕೂದ್ಲಿರೋದು, ಅದೆಲ್ಲಿ?
ಇದು ಕ್ವಶನ್ ಏನ್ಲ ಆಡೈಕ್ಳಿಗೂ ಗೊತ್ತು ಎಲ್ಲಿ ಬೆಳೆದಿರ್ತಾವಂತ. ಆಡೈಕ್ಳಿಗೂ ಗೊತ್ತು, ನಮಗೂ ಗೊತ್ತು. ನೀನ್ ಗಣಿಸ್ತಾನೆ ಅಮಿಕಂಡ್ ನೀನ್ ಹೇಳು. ಬೇಡ ಕೆಲಸೋಮ, ಸೆನ್ಸರ್ ಪ್ರಾಬ್ಲಮ್. ಏಯ್ ಅವ್ರದೇನ್ ಪ್ರಾಬ್ಲಮ್ ಆಗಲ್ಲ. ಎಲ್ರಿಗೂ ಗುಂಗೂರ್ ಕೂದ್ಲು ಎಲ್ಲಿರುತ್ತೆ ಗೊತ್ತಾ? ವೆಸ್ಟ್ ಇಂಡೀಸ್ ಅಲ್ಲಿ. ನೋಡ್ರಲ್ಲ, ಹುಡುಗಿ ಬಗ್ಗೆ ಯೋಚನೆ ಮಾಡ್ಕೊಂಡು ಅಡಿಕೆ ಮರದ ಕೆಳಗೆ ನಿಂತ್ಬಿಟ್ಟವನೆ. ಬನ್ನಿ ನೋಡೋಣ. ಹೋಗೋಣ. ಮಿಸ್ಟರ್ ಅಲ್ಲಿ ಎಲ್ಲಪ್ಪ ಮಿಸ್ ಅಲ್ಲಿ. ಬೇಗ ಬರ್ರಿ. ಎಷ್ಟ್ ಚೆನ್ನಾಗಿ ಮಾಡಿದ್ವಿ. ಬಂದಿದ್ದಾಳೆ. ನಿಮ್ಮಮ್ಮ ತೋಟದಲ್ಲಿದ್ದಾರೆ ಅಂದ್ರು ಇಲ್ಲೇನೆ ಮಾಡ್ತಾ ಇದೀಯಾ? ಇವಳು ಲೀಗ್ ಬಿಟ್ಟಿದ್ದಾಳೆ. ಹಾಗೇನೂ ಇಲ್ಲ. ಅದೇ ಕಣ್ರು ಪ್ರೀತಿ ಅಂದ್ರೆ. ಇರ್ಲಿ ಹೇಳೆ. ಹೌದೇ, ಅವನಂದ್ರೆ ನಂಗಿಷ್ಟ. ಅವಳ ಹೆಸರು ಯಾವತ್ತೋ ನನ್ನ ಎದೆ ಮೇಲೆ ಬರ್ದಾಗೋಯ್ತು. ಹೌದು, ಫಿಕ್ಸೆ. ಆಲ್ಮೋಸ್ಟ್ ಫಿಕ್ಸ್. ಮತ್ತ್ಯಾಕೆ ಅಷ್ಟೊಂದು ಸತಾಯಿಸ್ತಾ ಇದೀಯಾ? ನನ್ಗೆ ಯಾಕೋ ಈ ಮ್ಯಾಟ್ರ್ ಇವತ್ತೇ ಫೈನಲ್ ಆಗೋದು ಒಳ್ಳೇದು ಅಂತ ಅನಿಸ್ತದೆ. ಅದಕ್ಕೆ ನಿಮ್ನೆಲ್ಲ ಬರಕ್ ಹೇಳಿದ್ದು. ಹೌದು. ನೀನು ಅವನು ಮಾತಾಡೋಕೆ ಮಧ್ಯದಲ್ಲಿ ಸುಮ್ನೆ ನಾವ್ಯಾಕೆ? ನೀವೆಲ್ಲ ನನ್ ಜೊತೆ ಬಂದ್ರೆ ಪ್ಲೀಸ್ ಪ್ಲೀಸ್. ರಾಧೆ ಜೊತೆ 16,000 ಜನ ಗೋಪಿಕೆಯರ್ ಎದುರು ಕೃಷ್ಣ ಒಬ್ನೇ ಇರ್ಬೇಕು. ಹೌದು ಮಗ. ಸರಿ ಮಗ, ಆಲ್ ದ ಬೆಸ್ಟ್. ಓಕೆ, ಬಾಯ್ ಬಾಯ್. ಏ ಹುಷಾರು ಮಗ. ಲೇ, ಅವ್ನು ಈ ಕಡೆನೆ ಬರ್ತಾ ಇದ್ದಾನೆ. ಇದೇ ರೈಟ್ ಟೈಮ್. ಹೌದೇ, ಇವತ್ತಿದೆ. ರೊಮ್ಯಾಂಟಿಕ್ ಫೀಲ್ ಇರ್ಬೇಕಾದ್ರೆ ಹಾರರ್ ಎಫೆಕ್ಟ್ ಬರ್ತಾ ಇತ್ತಲ್ಲ. ಅಯ್ಯೋ ರೀ, ನೀವಾ? ಜೀವನ ಪೂರ್ತಿ ಇಟ್ಕೋಬೇಕಾಗಿರೋ ಕೈನ ಇವಾಗೆ ಬಿಟ್ಬಿಡು ಅಂತಿದ್ಯಾ? ನಿಮ್ಮನ್ನ ಯಾಕೆ ನಾನ್ ಪ್ರೀತಿಸ್ಬೇಕು, ಅಥವಾ ನೀವ್ಯಾಕೆ ನನ್ನನ್ನೇ ಪ್ರೀತಿಸ್ಬೇಕು? ಈ ಪ್ರಪಂಚದಲ್ಲಿ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಲೀಲಾ, ಈ ಭೂಮಿ ಮೇಲೆ ಒಬ್ರನ್ನೊಬ್ರು ಇಷ್ಟಪಡ್ತಾರಂದ್ರೆ ಈ ಪ್ರಕೃತಿನೇ ಆ ಪ್ರೇಮಕ್ಕೆ ಸಾಕ್ಷಿಯಾಗಿರುತ್ತೆ, ಗೊತ್ತಾ? ರೀ, ಸ್ವಲ್ಪ ಅರ್ಥ ಆಗೋ ತರ ಹೇಳ್ರಿ. ಓಕೆ, ನಿಮ್ಮ ಪ್ರೀತಿಗೆ ಈ ಪ್ರಕೃತಿಯಲ್ಲೇ ಸಾಕ್ಷಿ ಇದೆ. ಅದು ನಾಳೆ ನಿಮಗೆ ತೋರಿಸ್ತೀನಿ, ಓಕೆನಾ? ಓಕೆ, ಸರಿ. ಮತ್ತೆ ನಾಳೆ ಬೆಳಗ್ಗೆ 9 ಗಂಟೆಗೆ ವೀರಾಂಜನೇಯ ಸ್ವಾಮಿ ಬೆಟ್ಟಕ್ಕೆ ಬನ್ನಿ, ನಿಮಗೆ ಅದನ್ನ ತೋರಿಸ್ತೀನಿ. ಓಕೆ? ಸರಿ, ಬರ್ತೀನಿ. ಓಕೆ, ಬಾಯ್ ಬಾಯ್. ನಿಮ್ಮ ಅಪ್ಪಂಗೊಂದ್ ಗ್ಲಾಸ್ ಟೀ ತಗೊಂಬಾ. ಓಕೆ ಮಾ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಅಮ್ಮ ಅಮ್ಮ ಅರ್ಜೆಂಟ್ ಬರ್ತದೆ. ಏನಂತ ತೊಡೆ ಮೇಲ್ ಮಾಡಿಸ್ಕೊಳ್ಳ, ಹೋಗ್ ತಿಪ್ಪೆ ಮೇಲ್ ಮಾಡ್ಕೊಂಡ್ ಬಾ. ಆಯ್ತು. ಅಮ್ಮ, ಕಾಫಿ ಮಿಕ್ಸ್ ಮಾಡಿಟ್ಟಿದ್ದೀನಿ, ಅಪ್ಪಂಗ್ ನಿನ್ನೆ ಕೊಟ್ಬಿಡು, ಓಕೆನಾ?
ಅಪ್ಪ ಬಾಯ್ ಬೇಗ ಬಂದ್ಬಿಡೆ ಬಾಯ್ 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 ಬಾಯ್